ಬೇಕಾಗಿರುವಂಥ ಸಹೋದ್ಯೋಗಿಗಳು ಸಜ್ಜನರು ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಆದಷ್ಟು ಬೇಗ ಹೊರಹೊಮ್ಮಬೇಕು ಅನ್ನೋ ನಮ್ಮ ಆಸೆ. ಮುಂದಿನ ದಿನ ಸಚಿವರಾಗಿ ಇನ್ನೂ ಹೆಚ್ಚಿನ ಜನಗಳಿಗೆ ಅವ್ರು ಸೇವೆ ಮಾಡಲಿ ಅಂತೇಳಿ ಆಶಿಸ್ತೀನಿ ಸರ್. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಿಯಕೃಷ್ಣರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೊಡೋಕ್ಕೆ ಇಷ್ಟಪಡ್ತೀನಿ. ಕಾರಣಕ್ಕೂ ನಿಂತಿಲ್ಲ. ಅವರು ಶಾಸಕರಾದ ದಿನನೂ ಅಭಿವೃದ್ಧಿ ನಡೀತಿದೆ, ಆದರೆ ಯಾವುದೂ ತೋರ್ಪಡಿಕೆ ಗೀರ್ಪಡಿಕೆ ಇಲ್ಲ. ಶಾಸಕರಾದ ದಿನದಿಂದನೂ ಇಲ್ಲಿವರೆಗೂ ಸಹ ಅಭಿವೃದ್ಧಿ ದಿನನಿತ್ಯ ನಡೀತಾ ಇದೆ ಸರ್. ಅಭಿವೃದ್ಧಿ ಸಾಗ್ತಾ ಇದೆ. ಸಚಿವ ಸ್ಥಾನದ ಸಚಿವರಾಗೇ ಆಗ್ತಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೀಪಣ್ಣವರು ಸಚಿವರಾಗಬೇಕನ್ನೋದು ಎಲ್ಲರ ಆಸೆ ಸರ್. ಅವ್ರು ಆದಷ್ಟು ಬೇಗ ಸಚಿವರಾಗಿ ಬರ್ತಾರೆ ಅನ್ನೋದು ನಮ್ಮೆಲ್ಲರ ಆಸೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸತತ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಶಾಸಕರಾಗಿ ಆಯ್ಕೆಯಾದ 2009ರಿಂದ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಬಡವರಿಗೋಸ್ಕರ, ಶ್ರಮಿಕರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಮಕ್ಕಳಿಗೋಸ್ಕರ ಸದಾ ಮಿಡಿಯುವಂಥ ಹೃದಯ ಅವ್ರದ್ದು. ಯಾರೇ ಕಷ್ಟ ಅಂತೇಳಿ ಮನೆಗೆ ಬಂದರೆ ಅವರಿಗೆ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೆ ಏನು ಕಷ್ಟ ಅದಕ್ಕೆ ಯಾವ ಥರ ಪರಿಹಾರ ಕೊಡಬೇಕಂತ ಹೇಳಿ ಕೊಟ್ಟೆ ಕಳಿಸ್ತಾರೆ. ಬೇರೆಯವ್ರು ಸಾವಿರ ಮಾತಾಡ್ಬೋದು, ಬಟ್ ಅವ್ರು ಮಾಡಿರೋಂಥ ಕೆಲಸ ಯಾವ ನಾಯಕರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾತಾಡ್ತಾರೆ ಅವ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ, ಬಟ್ ಅವ್ರು ಮಾಡಿರೋಂಥ ಕೆಲಸ ಅವರು 3ನೇ ಬಾರಿ ಶಾಸಕರಾಗಿದ್ದಾರೆ. ಬಟ್ ಕೆಲವು ನಾಯಕರು ಅವ್ರ ಬಗ್ಗೆ ಮಾತಾಡೋರು ಇವತ್ತವರೆಗೂ ಒಂದು ಕಾರ್ಪೊರೇಟರ್ ಕೂಡ ಆಗಿಲ್ಲ. ಅಂಥವರು ಇವ್ರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ಥರ ಯೋಗ್ಯತೆ ಇಲ್ಲ. ಅವರು ಸಹೃದಯಿ ಮತ್ತು ಬಡವರಿಗೋಸ್ಕರ ಮಿಡಿಯುವಂಥ ಹೃದಯ. ಅವರಿಗೆ ಅಪಾರವಾದಂಥ ಜನಬೆಂಬಲ ಇದೆ. ಅವರು ಕೊಟ್ಟಂಥ ಕೊಡುಗೆಗಳು ಗೋವಿಂದರಾಜನಗರಕ್ಕೆ ಅಪಾರವಾದಂಥ. ಅವರು ಹೇಳಿದ್ದಾರೆ, ನನ್ನ ಕರ್ಮಭೂಮಿ ಇದು, ನಾನು ಏನೇ ಮಾಡಿದ್ರು ಗೋವಿಂದರಾಜನಗರ ಕ್ಷೇತ್ರಕ್ಕೆ ಮಾಡ್ತೀನಿ ಅಂತ. ಗೋವಿಂದರಾಜನಗರ ಕ್ಷೇತ್ರಕ್ಕೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಮುಗಿಸಿ ಅವ್ರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು. ಅವರು ಗೋವಿಂದರಾಜನಗರ ಕ್ಷೇತ್ರದ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಏನಿಲ್ಲಿ ಒಂದು ಮುಖ್ಯವಾಗಿ ನಾವು ಒಂದೇನೇ ಹೇಳಬೇಕು ಅಂತಂದರೆ, ಪ್ರಿಯಕೃಷ್ಣ ಅವರು ರಾಜಕಾರಣಿ ಅಂತ ನಾವೇನು ಹೇಳ್ತೀವಿ ಹೌದು ಸತ್ಯ. ಆದರೆ ರಾಜಕಾರಣಿಗೆ ಮಿಗಿಲಾಗಿ ಅವರು ಒಳ್ಳೆ ಗುಣ ಇರೋ ವ್ಯಕ್ತಿ. ಯಾಕೆ ಅಂದರೆ ನಾವಿವಾಗ ಏನು ಯೂತ್ಸ್ಗಳು ನಾವೆಲ್ಲ ಸೇರಿದ್ದೀವಿ, ನಾವೊಂದು ಯೂತ್ ಕಾಂಗ್ರೆಸ್ಸಿಗೆ ಬರ್ತೀವಿ, ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಒಂದು ನಾವು ಬಂದಿದ್ದೀವಿ, ಅದಕ್ಕೆ ಸ್ಫೂರ್ತಿ ಅವರು. ಯಾಕೆ ಅಂದರೆ ಒಂದು ಅಡಿಪಾಯ ಹಾಕ್ಕೊಡೋದಿದೆಯಲ್ಲ ಮೇಯ್ನು, ಇವಾಗ ಯೂತ್ಸ್ಗೆ ಮುಂದಕ್ಕೆ ಅದು ಮೇಯ್ನ್ ಇರೋದು. ಅದನ್ನು ಇವರು ಯಾವ ರೀತಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಇವಾಗ ಯಾರೋ ರಾಜಕಾರಣಿಗಳು ಬರ್ತಡೇ ಮಾಡ್ಕೋತಾರೆ, ಯಾರೋ ರಾಜಕಾರಣಿಗಳು ಫ್ಲೆಕ್ಸ್ ಹಾಕೋತಾರೆ, ಯಾರೋ ರಾಜಕಾರಣಿಗಳು ಮಾಡ್ತಾರೆ ಅನ್ನೋ ವ್ಯಕ್ತಿ ಇವರಲ್ಲ. ಇವ್ರನ್ನ ನೋಡಿ ಪಕ್ಷದಲ್ಲಿದ್ದಾರೆ ಇಲ್ಲ ಬೇರೆ ಅದಲ್ಲ, ಗುಣ. ಈ ವ್ಯಕ್ತಿಗಿರೋ ಗುಣಕ್ಕೆ ಇಷ್ಟು ಜನ ಫ್ಯಾನ್ಸ್ ಇರೋದು. ಸೊ ಬೇರೆ ಥರ ನಾವು ಯಾವುದೂ ಯಾರಿಗೂ ತೊಂದರೆ ಮಾಡಬೇಕು ಅನ್ನೋದಲ್ಲ. ಯಾಕಂದರೆ ಪ್ರಿಯಕೃಷ್ಣ ಸಾಹೇಬರು ಇವತ್ತಿನವರೆಗೂ ಎಲ್ಲ ಯುವಕರಿಗಾಗಲಿ ಒಂದು ಕೆಲಸ ಕೊಟ್ಟಿರೋದು ಅಂದರೆ ನಮ್ಮ ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲೂ ಇಷ್ಟು ಕೆಲಸ ಅಭಿವೃದ್ಧಿ ನಡೀತಾ ಇರೋದು ನೀವೆಲ್ಲೂ ನೋಡಿಲ್ಲ. ಇದೇ ಅಂಡರ್ ಪಾಸು ನೀವೆಲ್ಲ ಕಡೆ ನೋಡಿರ್ಬೋದು, ಬೆಂಗಳೂರಲ್ಲಿ ತುಂಬ ಅಂಡರ್ ಪಾಸ್ಗಳಿದ್ದಾವೆ. ಆದರೆ ನಮ್ಮಲ್ಲಿ ಒಂದು ಮಾದರಿ ಆಗಿರಬೇಕು ಅನ್ನೋ ಕಾರಣಕ್ಕೆ ಆ ಥರ ಒಂದು ಲೈಟಿಂಗ್ ಆಗಿರ್ಬೋದು, ಆ LED ಆಗಿರ್ಬೋದು, ಅದನ್ನು ಮಾಡಿಸಿದ್ದಾರೆ. ಆಮೇಲೆ ಇಲ್ಲೇ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಒಂದು ಪಾರ್ಕು, ಅದನ್ನು ಎಷ್ಟು ಅಭಿವೃದ್ಧಿ ಮಾಡಿ ನೀಟಾಗಿ ಎಷ್ಟು ಇಟ್ಟಿದ್ದಾರೆ ಅಂತಂದರೆ ಅದನ್ನು ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ. ಯಾರೋ ಬೇರೆಯವ್ರು ಬಂದು ಕೆಲಸ ಮಾಡಿಕೊಂಡು ಟೆಂಡರ್ ತೊಗೊಂಡು ಮಾಡ್ಬೋದು, ಆದರೆ ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಯುವಕರು ಕೆಲಸ ಮಾಡಬೇಕು, ಯುವಕರು ಮುಂದೆ ಬರಬೇಕು. ಯಾಕೆಂದರೆ ಈಗಿನ ಕಾಲದಲ್ಲಿ ಯುವಕರುಗಳೆಲ್ಲ ಒಂದು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ, ಕೆಟ್ಟ ದಾರಿ ಹಿಡಿದಾರೆ. ಹೌದು, ಎಲ್ಲರೂ ತಪ್ಪು ಮಾಡ್ತಾರೆ, ಯಾರೂ ತಪ್ಪು ಮಾಡ್ತೀರಂತಲ್ಲ. ಅದನ್ನು ಒಳ್ಳೆ ದಾರಿಗೆ ತಂದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಪ್ರಿಯಕೃಷ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಕೋರಲು ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ಅಭಿಮಾನಿಗಳು ಮತ್ತು ಹಿತೈಷಿಗಳು ಬಂದು ಅವರಿಗೆ ವಿಶೇಷ ಮಾಡೋಕ್ಕೆಲ್ಲ ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಯಾಕೆ ಅಂದರೆ ಈ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2009ರಿಂದ ಬೈ ಎಲೆಕ್ಷನಿಂದನೂ ಇಲ್ಲಿವರೆಗೂ ಬಡವರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಬಡ ರೋಗಿಗಳಿಗೆ ಮತ್ತು ಏನೇ ಕಷ್ಟ ಅಂತ ಬಂದವರಿಗೆ ಇಲ್ಲಿ ಈ ಮನೆಯಲ್ಲಿ ಸಹಾಯ ಮಾಡಿ ಕಳಿಸಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚು 100 ಕಾಲ ಈ ಕೆಲಸ ಕಾರ್ಯ ಮಾಡಲು ಶಕ್ತಿ ಕೊಡಲಿ ಎಂದು ಭಗವಂತನಲ್ಲಿ ಕೇಳಬೇಕು. ಪ್ರಿಯಕೃಷ್ಣ ಅಂದರೆ ಬರೀ ಹೆಸರಲ್ಲ, ಪ್ರಿಯಕೃಷ್ಣ ಅಂದರೆ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಏನು ಅಭಿಮಾನಿಗಳೆಲ್ಲ ಸೇರಿದ್ದಾರೆ. ಈ ಫ್ಲೆಕ್ಸ್ಗಳೆಲ್ಲ ಏನಿದೆ ಎಲ್ಲ ಸಾಹೇಬ್ರು ಹಾಕ್ಸಿರೋದಲ್ಲ, ಎಲ್ಲ ಅವ್ರ ಅಭಿಮಾನಿಗಳು ಅವ್ರ ಪ್ರೀತಿಗೆ ಹಾಕ್ಸಿರೋದು. ಅವ್ರ ದೇವ್ರ